ಯುವಕರು ನಾಡಿನ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಭಕ್ತಿಭಾವಗಳಿಂದ ಪಾಲ್ಗೊಳ್ಳುವ ಮೂಲಕ ಇತರರಿಗೆ ಮಾದರಿಯಾಗಬೇಕು. ಹಬ್ಬಗಳ ಸಂಭ್ರಮಾಚರಣೆ ನೆಪದಲ್ಲಿ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಉತ್ತಮ ಜೀವನ ಹಾಳು ಮಾಡಿಕೊಂಡು ಹೆತ್ತವರ ಕನಸು ಭಗ್ನಗೊಳಿಸಬಾರದು ಎಂದು ಚನ್ನಮ್ಮನ ಕಿತ್ತೂರು ಸಿಪಿಐ ಶಿವಾನಂದ ಗುಡಗನಟ್ಟಿ ಹೇಳಿದರು. ಬೈಲಹೊಂಗಲ ತಾಲೂಕಿನ ದೊಡವಾಡ್ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಗಣೇಶ ಹಬ್ಬ ಆಚರಣೆ ನಿಮಿತ್ತ ನಡೆದ ಶಾಂತಿ ಪಾಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಸರ್ಕಾರದ ಮಾರ್ಗಸೂಚಿ ಆದೇಶದಂತೆ ಗಣೇಶೋತ್ಸವದಲ್ಲಿ ಡಿಜೆ ಸೌಂಡ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅನುಮತಿಯೊಂದಿಗೆ ನಾಡಿನ ಸಾಂಪ್ರದಾಯಿಕ ಕಲಾ ಮತ್ತು ನೃತ್ಯ ತಂಡಗಳನ್ನು ಕರೆಸಿ ಪ್ರೋತ್ಸಾಹಿಸುವ ಕೆಲಸಕ್ಕೆ ಯಾವುದೇ ಅಡ್ಡಿಯಿಲ್ಲ. ಆದ್ದರಿಂದ ಗಣೇಶ ಆಚರಣೆ ಮಂಡಳಿಯವರು ಯಾವುದೇ ಕಾರಣಕ್ಕೂ ಡಿಜೆ ಸೌಂಡ್ ಹಚ್ಚಬಾರದು. ಒಂದು ವೇಳೆ ಉದ್ಘಟತನ ತೋರಿದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ದೊಡವಾಡ್ ಠಾಣೆ ಪಿಎಸ್ಐ ಸುಮಾ ಗೋರ್ಬಾಳ್ ಮಾತನಾಡಿ, ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ವೇಳೆ ಇಲಾಖೆ ಆದೇಶ ಪಾಲಿಸಬೇಕು. ಪೂಜೆ ಪ್ರಸಾದ ವಿತರಣೆಗೆ ಅವಕಾಶ ಮಾಡಿಕೊಡಲಾಗುವುದು ಎಂದು ಹೇಳಿದರು. ಶ್ರೀ ಸಂಗಮೇಶ್ವರ ಪಿಕೆಪಿಎಸ್ ಅಧ್ಯಕ್ಷ ನಿಂಗಪ್ಪ ಚೌಡನವರ್, ಉಪಾಧ್ಯಕ್ಷ ಗುರುನಾಥ್ ಕಾರ್ಕೂನ್, ಸದಸ್ಯ ಗಿರೀಶ್ ಧಾರವಾಡ್, ಗ್ರಾಮ ಪಂಚಾಯತ್ ಸದಸ್ಯರಾದ ಮಲ್ಲಿಕಾರ್ಜುನ್ ಹರ್ಕುನಿ, ಮಹೇಶ್ ಕೇಸ್ನೂರ್, ವಿಠ್ಠಲ್ ಘಾಬಿ, ನಾಗಯ್ಯ ಧಾಬಿಮಠ್, ರಮೇಶ್ ತಪಡ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಪತ್ರಕರ್ತ ಮುತ್ತುರಾಜ್ ಮತ್ತಿಕೊಪ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಗ್ರಾಮದ ಗಣೇಶೋತ್ಸವ ಮಂಡಳಿಗಳ ಯುವಕರು, ಹಿರಿಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.